ಅರ್ಲಿ ಮಾರ್ನಿಂಗ್ 6:30ಗೆ ನಾವು ಹೊರಗಡೆ ಹೊರಟಿದ್ದೀವಿ. ಅದೊಂಥರ ಸ್ಪೆಷಲ್ ಪ್ಲೇಸ್, ಬನ್ನಿ ತೋರಿಸ್ತೀವಿ. ಇದು ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಶಿಪ್ ಮೂಲಕ ನಾವು ಹೋಗೋದು. ಸೊ ನಾವಲ್ಲಿ ಟಿಕೆಟ್ ತೊಗೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡು ಶಿಪ್ಪಲ್ಲಿ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ಆ ವ್ಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಅವ್ರು ನಮಗೆ ಕೊಡುವಂಥ ID ಕಾರ್ಡ್ ಆಗಿರುತ್ತೆ. ಇದೇ ಬೋಟಲ್ಲಿ ಇವಾಗ ನಾವು ಅದು ಪೆನಿಂಜಿಯಾ ಐಲ್ಯಾಂಡ್ ಅಲ್ಲ, ಪೆನಿಂಜಿಯಾ ಐಲ್ಯಾಂಡಿಗೆ ಹೋಗೋದು. ಇವಾಗ ನಾವು ಫ್ರಮ್ ದಿಸ್ ಟು ದಿಸ್, ಇದನ್ನ ಹೆಸರುಗಳು ಹೇಳಕ್ಕೆ ಬರಲ್ಲ, ಅದಕ್ಕೆ ಇದನ್ನೇ ತೋರಿಸ್ತಾ ಇದ್ದೀನಿ. ಫ್ರಮ್ ಹಿಯರ್ ಆ ಟಿಕೆಟ್ ಸ್ಲಿಪ್ ಕೊಟ್ಟಿದ್ರಲ್ಲ ಅದನ್ನ ಇಲ್ಲಿ ಕೊಟ್ಬಿಟ್ಟು ತೋರಿಸ್ಬಿಟ್ಟು ಟಿಕ್ ಮಾರ್ಕ್ ಹಾಕ್ತಾರೆ, ಆಮೇಲೆ ಒಳಗೆ ಬಿಡ್ತಾರೆ. ಇದು ಕೆಳಗೆ ಹೋಗಿ ಮಧ್ಯಕ್ಕೆ ಹೋಗಿ ಹತ್ತಬೇಕು. Let's go. ಗೈಸ್, ನೀವೇ ನೋಡ್ತಾ ಇದ್ದೀರಾ ಇಷ್ಟು ಜನ ಕುತ್ಕೋಬೋದು ಇದರೊಳಗೆ ಅಂತ ಹೇಳಿ. ಆ್ಯಂಡ್ ಸ್ವಲ್ಪ ವಿಂಡೋಗಳೆಲ್ಲ ಮೇಲಿದೆ. ಏನಕ್ಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಕಾಲು ಭಾಗ ನೀರೇ ಇರುತ್ತೆ. ಸ್ವಲ್ಪ ಕೆಳಗೆ ಮಾಡಿದ್ರೂ ಒಳಗೆ ಬಂದುಬಿಡುತ್ತೆ ನೀರು, ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಇರುತ್ತೆ ಯಾವಾಗಲೂ. ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ನೋಡಿ. ಹಾಗೆ ಇದು ಇವಾಗ ಫಸ್ಟ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ನಾವು ಹಿಂಗೆ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಇದೊಂದು ಐಲ್ಯಾಂಡ್. ಎಲ್ಲೆಲ್ಲ ಕರ್ಕೊಂಬರ್ತಿರೋ ಥರ ಅನಿಸಿದೆ. ಇದರಿಂದ ನಾವು ಕರಲ್ ಹೋಗ್ಬೇಕು. ಎಷ್ಟು ಬೇವತ್ತಿದ್ದೀನಿ, ಮುಖ ನೋಡಂಗಿಲ್ಲ. ಫಸ್ಟು ನಾವು ಬ್ರೋಕನ್ ಕ್ಲಿಫಿಗೆ ಹೋಗ್ತಾ ಇದ್ದೀವಿ. ಅದು ಹೆಂಗಿರುತ್ತೆ ನೋಡೋಣ. ಪ್ಲೀಸ್ ಅನ್ಕೋಬೇಡಿ, ಬ್ರೋಕೇನು ಹಚ್ಚಿಲ್ಲ, ಕೂದಲಿ ಒಂದೇ ಹೇರ್ ಸ್ಟೈಲ್ ಅವೆಲ್ಲ ಏನೂ ಹೇಳ್ಬೇಡಿ. ಇಲ್ಲಿನ ಬಿಸಿಲಿಗೆ ಯಾವುದೂ ಆಗೋಲ್ಲ. ಇಟ್ಟಡಿ ನಾನು ಫಸ್ಟ್ ಡೇ ಬಂದಾಗ ಹೇರ್ ಫ್ರೀ ಬಿಟ್ಕೊಂಡು ಎಲ್ಲ ಸ್ಟೈಲಾಗಿದೆ. ಇವತ್ತು ಈ ಸ್ಥಿತಿ ಬಂದಿದ್ದೀನಿ ನಾನು. ಸೀರಿಯಸ್ಲಿ ಇಟ್ಸ್ ಟೂ ಹಾಟ್. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಐಲ್ಯಾಂಡಲ್ಲಿ ಏನೂ ಇರಲಿಲ್ಲ. ಇವಾಗ ನಾವು ಹೋಗ್ತಾ ಇರೋದು ಸೆಕೆಂಡ್ ಐಲ್ಯಾಂಡಿಗೆ. ಅಲ್ಲಿಗೆ ಕಾರಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಅಲ್ಲಿ ತನಕ ಹೋಗಬೇಕು. ಕಾಲ್ಡ್ ಎ ಬ್ರೋಕನ್ ಬೀಚ್. ಇದನ್ನು ಬ್ರೋಕನ್ ಬೀಚ್ ಅಂತ ಕರೀತಾರೆ. ವಾಟ್ಸ್ ದಿಸ್ ಬೀಚ್ ನೇಮ್? Beach name? Clinking Beach. Clinking. 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 Yeah. Clinking Beach. ಇದು ನಮ್ಮ ಸೆಕೆಂಡ್ ಬೀಚ್. ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದಲ್ಲ.
ಮಧ್ಯಾಹ್ನದ ಊಟ ಇಲ್ಲೇ ಮಾಡಿರೋದು, ಚೆನ್ನಾಗಿತ್ತು. ಎಸ್ ಆರ್ ಬೀಚಿಗೆ ಹೋಗಬೇಕಿತ್ತು 2 ಪಾಯಿಂಟ್ಸ್, ಅಲ್ಲಿಗೆ ಹೋಗಿ ಇವಾಗ ವಾಪಸ್ ಬರ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಇರೋದು ಬೋಟು 4:30ಗೆ. ಸೊ ಸ್ಟಿಲ್ ವಿ ಹ್ಯಾವ್ ಟು ವೇಟ್. ಸಮುದ್ರ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ಲ ಇರೋಕ್ಕೆ. ವಾಯ್ಸ್ ಕೇಳಿಸ್ತಿದೆಯಲ್ಲೋ ಗೊತ್ತಿಲ್ಲ, ತುಂಬ ಗಾಳಿ ಕೂಡ ಇದೆ, ಹಾಗೆ ಸಮುದ್ರದ್ದು ಸೌಂಡು ಇದೆ. ಸೊ ವಾಯ್ಸ್ ಕೇಳಿಸಿಲ್ಲ ಅಂದರೆ ಐ ಆಮ್ ಸಾರಿ. ಎಷ್ಟಾಗತ್ತೆ ಅಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಲಿಟ್ರಲಿ ಟಯರ್ಡ್. ಈ ಬಿಸಿಲಿಗಂತೂ ತುಂಬಾ ಸುಸ್ತಾಗ್ತಾ ಇದೆ. ನೋಡೋಣ.